ಹೀಗೆ ಎಷ್ಟು ದಿನ ಅಂತ ಚಿಂತೆ ಮಾಡ್ತಾನೆ ಕೂರ್ತೀಯ? ನೀನು ಹೀಗೆ ಚಿಂತೆ ಮಾಡ್ತಾನೆ ಇದ್ದರೆ ನೀನು ಬದಲಾಗೋದು ಯಾವಾಗ? ನಿನ್ನ ಕನಸುಗಳು ಈಡೇರೋದು ಯಾವಾಗ? ನೀನು ಯಶಸ್ವಿಯಾಗೋದು ಯಾವಾಗ? ನಿನ್ನ ಕನಸುಗಳು ಈಡೇರಬೇಕಾದ್ರೆ ನೀನು ಚಿಂತಿಸುವುದನ್ನು ಬಿಡಬೇಕು. ಈ ಚಿಂತೆ ನಿನ್ನ ಭವಿಷ್ಯವನ್ನೇ ಕಿತ್ಕೊಳ್ಳುತ್ತೆ, ನಿನ್ನ ಸಂತೋಷವನ್ನೇ ಕಿತ್ಕೊಳ್ಳುತ್ತೆ. ನೀನಿಲ್ಲಿ ಬಂದಿರೋದು ನಿನ್ನ ಭವಿಷ್ಯವನ್ನು ಬದಲಾಯಿಸಿ ಸಾಧನೆ ಮಾಡಿ ತೋರಿಸುವುದಕ್ಕೆ. ಚಿಂತೆ ಮನುಷ್ಯನನ್ನು ಚಿತೆಯ ಕಡೆಗೆ ಕೊಂಡೋಗುತ್ತೆ. ನಿನ್ನ ಜೀವನದಲ್ಲಿ ಮುಂದೆ ಬರುವಂತಹ ಸಂತೋಷವನ್ನು ಈ ಚಿಂತೆ ನಿನ್ನಿಂದ ಕಿತ್ಕೊಂಡ್ಬಿಡುತ್ತೆ. ಬಿಟ್ಬಿಡು ಚಿಂತೆ ಮಾಡೋದನ್ನು. ಈ ಬದುಕು ಕಷ್ಟ, ಸುಖ, ನೋವು, ನಲಿವು ಎಲ್ಲ ಸಮಸ್ಯೆಗಳ ಸಾಗರದಲ್ಲಿ ಚಲಿಸುವ ದೋಣಿ. ಆ ದೋಣಿಯನ್ನು ಬೇರೆ ಯಾರೋ ಚಲಾಯಿಸಿ ದಡ ಸೇರಿಸ್ತಾರೋ ಅನ್ನೋ ಭ್ರಮೆಯಲ್ಲಿ ನೀನಿದ್ರೆ ಅದನ್ನು ಇವತ್ತೇ ನಿನ್ನ ತಲೆಯಿಂದ ತೆಗೆದಾಕ್ಬಿಡು. ನಿನ್ನ ದೋಣಿಗೆ ನೀನೇ ನಾವಿಕ. ಜೀವನದಲ್ಲಿ ನಿನಗೆ ಬೇಕಾಗಿರೋದು ಕಷ್ಟಗಳನ್ನು ಪರಿಹಾರ ಮಾಡೋರಲ್ಲ, ಆ ಕಷ್ಟಗಳನ್ನು ಹೇಗೆ ಎದುರಿಸಿ ನಿಲ್ಲಬೇಕು ಅನ್ನೋದನ್ನು ಹೇಳಿಕೊಡುವರಂಥರು. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಎಲ್ಲವನ್ನು ಎದುರಿಸೋ ತಾಕತ್ತು ನಿನ್ನಲ್ಲಿರಬೇಕು. ಕಷ್ಟಗಳಿಗೆ ಹೆದರ್ಕೊಂಡು ಪ್ರತಿದಿನ ನೀನು ಹೀಗೆ ಚಿಂತೆ ಮಾಡ್ತಾ ಕೂರೋ ಬದಲು ಹೂವಿನಂತೆ ಅರಳೋದನ್ನು ಕಲಿಬೇಕು. ನಿನ್ನ ಕಂಪು ಘಮ್ ಎಂದಾಗಲೇ ವೈರಿಗಳೆಲ್ಲ ಛಲ್ಲನ್ನಬೇಕು. ನಿನ್ನ ಕಹಿ ನೆನಪುಗಳನ್ನು ಕಟ್ಟಿ ಹಾಕು. ಪ್ರಪಂಚ ಹೇಗಿದೆ ಅಂದರೆ ನೋವು ಅವ್ರಿಗಾದರೆ ಮಾತ್ರ ಅದು ನೋವು, ಅದೇ ನೋವು ಬೇರೆಯವ್ರಿಗಾದರೆ ಅದು ಅವರ ಹಣೆ ಬರ ಅಂತಾರೆ. ನಿನಗಿಲ್ಲಿ ಯಾರೂ ಇಲ್ಲ, ನೀನೊಬ್ಬನೇ ಬಂದಿದ್ದೀಯಾ, ನೀನೊಬ್ಬನೇ ಹೋಗ್ತೀಯಾ. ಕಷ್ಟ ನಿಜಕ್ಕೂ ಕೆಟ್ಟದ್ದಲ್ಲ, ಅದು ನಿನ್ನ ಮುಂದಿನ ಹೆಜ್ಜೆ ಹೇಗಿಡಬೇಕು ಅಂತ ತಿಳಿಸಿಕೊಡುವ ಒಬ್ಬ ಶಿಕ್ಷಕ. ದೇವರು ನಿನಗೆ ಕಷ್ಟ ಕೊಡೋದು ನೀನು ಹೀಗೆ ನೋವಿನಲ್ಲಿ ಮುಳುಗಲಿ ಅಂತಲ್ಲ, ಬದಲಾಗಿ ಮತ್ತೆ ಅಂತಹ ಕಷ್ಟ ನಿನಗೆ ಬಂದರೆ ಅದನ್ನು ನೀನು ಸುಲಭವಾಗಿ ಎದುರಿಸಿ ನಿಲ್ಲಬೇಕು ಅಂತ. ಕಷ್ಟ ಇಲ್ಲದೆ ಮನುಷ್ಯ ಇಲ್ಲ, ನೋವುಗಳಿಲ್ಲದೆ ಮನುಷ್ಯ ಇಲ್ಲ. ಜೀವನ ಬದುಕೋದನ್ನು ನಿಜವಾಗಿ ಪಾಠ ಕಲಿಸುತ್ತೆ. ನಿನ್ನತನನ ಅಡ ಇಟ್ಟು ಯಾರನ್ನೋ ಪ್ರೀತಿಸೋ ಅಗತ್ಯ ನಿನಗಿಲ್ಲ. ಯಾಕೆಂದರೆ ಇಲ್ಲಿ ಯಾರಿಗೂ ಅನಿವಾರ್ಯ ಇಲ್ಲ. ಸ್ವಲ್ಪ ಜನ ನಿನ್ನನ್ನು ಇಷ್ಟಪಡ್ತಾರೆ, ಇನ್ನೂ ಸ್ವಲ್ಪ ಜನ ನಿನ್ನನ್ನು ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನೂ ಕೆಲವು ಜನ ಅವರ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಬಳಸ್ಕೋತಾರೆ. ಬಿಟ್ಬಿಡು ಎಲ್ಲವನ್ನ. ನಿನ್ನ ಜೀವನ ನೀನು ನೋಡ್ಕೋ. ನಿನ್ನಲ್ಲಿ ಆತ್ಮವಿಶ್ವಾಸ ಹೊಂದಿದ್ರೆ ಯಾರೂ ನಿನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಕೊನೆಗೊಂದು ಮಾತು ಹೇಳ್ತೀನಿ, ಕಷ್ಟ ಕಾಲದಲ್ಲಿ ನಿನ್ನನ್ನು ನಗಿಸಿದವರನ್ನು ಮತ್ತು ನಿನ್ನನ್ನು ನೋಡಿ ನಕ್ಕವರನ್ನು ಯಾವತ್ತೂ ಮರಿಬೇಡ. ಒಬ್ಬರು ಜೀವನದಲ್ಲಿ ನಿನಗೆ ಭರವಸೆಯನ್ನು ಮೂಡಿಸಿದ್ರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸ್ತಾರೆ. ಎಲ್ಲವನ್ನು ಬಿಟ್ಬಿಡು, ಎಲ್ಲವನ್ನು ನಿನ್ನ ತಲೆಯಿಂದ ತೆಗೆದಾಕ್ಬಿಡು. ಇಲ್ಲಿ ಯಾರಿಗೂ ಆಗಲ್ಲ. ನಿನ್ನ ಚಿಂತೆಯನ್ನು ಬಿಟ್ಟು ನಿನ್ನ ಗುರಿಯತ್ತ ಸಾಗು. ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.